ಯಾರ ಬಳಿಯಲ್ಲಿ ಕೋಪ ಮತ್ತು ಅಹಂಕಾರಗಳೆಂಬ ಎರಡು ಗುಣಗಳಿದೆಯೋ ಅವರಿಗೆ ಶತ್ರುಗಳ ಅವಶ್ಯಕತೆ ಇಲ್ಲ. ಅವರನ್ನು ಅವರೇ ನಾಶ ಮಾಡಿಕೊಳ್ಳಲು ಈ ಎರಡು ಗುಣಗಳೇ ಸಾಕಾಗುತ್ತವೆ. ನೀರು ಕುಡಿಯುವ ಮೊದಲು ಬಾಯಾರಿಕೆಯನ್ನು ಅನುಭವಿಸಲೇಬೇಕು. ಹಣವನ್ನು ಪಡೆಯುವ ಮೊದಲು ಬಡತನದ ದುಃಖವನ್ನು ಅನುಭವಿಸಲೇಬೇಕಾಗುತ್ತದೆ. ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸದ ನೋವನ್ನು ಅನುಭವಿಸಲೇಬೇಕಾಗುತ್ತದೆ. ಯಾವುದೇ ಪ್ರಪಂಚದ ಸಂತೋಷವನ್ನು ಪಡೆಯುವ ಮೊದಲು ದುಃಖವನ್ನು ಅನುಭವಿಸಲೇಬೇಕಾಗುತ್ತದೆ. ಯಾರಾದರೂ ನಿಮ್ಮ ಬಳಿ ಬಂದು ತನ್ನ ಸಮಸ್ಯೆಗಳನ್ನು ನಿಮ್ಮೆದುರು ವ್ಯಕ್ತಪಡಿಸುತ್ತಿದ್ದಾರೆ ಎಂದರೆ ದೇವರಲ್ಲಿರುವಂತಹ ಪೂರ್ಣ ವಿಶ್ವಾಸ ಅವನಿಗೆ ನಿಮ್ಮ ಮೇಲಿದೆಯೇ ಎಂದು ಅರ್ಥ. ಆ ವಿಶ್ವಾಸಕ್ಕೆ ಸೂಕ್ತ ಮೌಲ್ಯವನ್ನು ಕೊಡಿ. ಬಿದ್ದವರನ್ನು ಕಂಡು ನಗಬೇಡ. ಬಡತನದಲ್ಲಿ ಇರುವವರನ್ನು ಕಂಡು ತಿರಸ್ಕರಿಸಬೇಡ. ಹಸಿದವರನ್ನು ಕಂಡು ಕಾಣದಂತೆ ಇರಬೇಡ. ನಾ ಕಾಲಚಕ್ರದೊಳಗೆ ಇರುವೆನೆನ್ನುವುದನ್ನು ಎಂದಿಗೂ ಕೂಡ ನೀ ಮರೆಯಲೇಬೇಡ. ಒಳ್ಳೆಯದನ್ನು ಯೋಚನೆ ಮಾಡಿ, ಒಳ್ಳೆಯದನ್ನು ಮಾತನಾಡಿ, ಒಳ್ಳೆಯದನ್ನು ಮಾಡಿ. ಏಕೆಂದರೆ ಬೇರೆಯವರಿಗೆ ನೀವು ಏನು ನೀಡುವಿರೋ ಅದೇ ನಿಮಗೆ ಮರಳಿ ಬರುತ್ತದೆ. ಜೀವನದಲ್ಲಿ ಯಾರನ್ನೂ ಅತಿಯಾಗಿ ಪ್ರೀತಿಸಬೇಡಿ. ನಾಳೆ ಅವರು ನಿಮ್ಮ ಶತ್ರುವೂ ಆಗಬಲ್ಲ. ಹಾಗೆಯೇ ಯಾರನ್ನೂ ಕೂಡ ಅತಿಯಾಗಿ ದ್ವೇಷಿಸಬೇಡಿ. ನಾಳೆ ಅವನು ನಿಮ್ಮ ಮಿತ್ರನೂ ಆಗಬಲ್ಲ. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತು ಇನ್ನೊಂದಿಲ್ಲ ಎನ್ನುವಂತಹ ಪರಿವರ್ತನೆ ಜಗದ ನಿಯಮವಾಗಿದೆ. ಇದನ್ನು ನಿಮ್ಮ ಮನದಲ್ಲಿ ಇಟ್ಟುಕೊಳ್ಳಿ. ಅತಿ ದೊಡ್ಡ ಸಂಪತ್ತು ಎಂದರೆ ಬುದ್ಧಿವಂತಿಕೆ. ಬಲವಾದ ಆಯುಧವೆಂದರೆ ತಾಳ್ಮೆ. ಅತ್ಯಂತ ಉತ್ತಮ ರಕ್ಷಣೆ ಎಂದರೆ ನಂಬಿಕೆ. ಅತ್ಯಂತ ಒಳ್ಳೆಯ ಔಷಧಿವೆಂದರೆ ಅದುವೇ ನಗು. ವಿಸ್ಮಯವೇನೆಂದರೆ ಇವೆಲ್ಲವೂ ಕೂಡ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂಥದ್ದು. ನೀನು ಚಿಗುರುವೆ ಎಂದು ತಿಳಿದಾಗ ಜನ ನಿನ್ನನ್ನು ಚಿಗುರಲು ಬಿಡುವುದಿಲ್ಲ. ಅವರನ್ನು ಎದುರಿಸಿ ನೀನು ಮರವಾಗಿ ನಿಲ್ಲು. ಅವರೇ ನಿನ್ನ ನೆರಳನ್ನು ಬಯಸಿ ಬರುತ್ತಾರೆ. ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ. ಅದು ಒಳಿತಾಗಲಿ ಕೆಡುಕಾಗಲಿ. ನಾವು ಯಾರಿಗೂ ಕೂಡ ಏನೂ ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕು ಅಷ್ಟೇ. ಸಂಬಂಧಗಳು ಗರ್ಭಗುಡಿಯಲ್ಲಿನ ದೇವರ ಮೂರ್ತಿಯಂತೆ. ಗರ್ಭಗುಡಿಯ ಚಿಕ್ಕ ಬಾಗಿಲನ್ನು ಬಗ್ಗಿ ನಡೆದು ಒಳ ಪ್ರವೇಶಿಸಿದಾಗಲೇ ಆ ದೇವರ ಮೂರ್ತಿಯನ್ನು ಸ್ಪರ್ಶಿಸಿ ಅನುಭವಿಸಲು ಸಾಧ್ಯ. ಹಾಗೆಯೇ ಸಂಬಂಧಗಳ ಪ್ರೀತಿ, ವಿಶ್ವಾಸ, ಕಾಳಜಿ ಸಿಗಬೇಕಾದರೆ ತುಸು ಬಾಗಲೇಬೇಕಾಗುತ್ತದೆ. ಪೆಟ್ಟನ್ನು ತಿಂದಿದ್ದಕ್ಕೆ ಕಲ್ಲು ವಿಗ್ರಹವಾಯಿತು. ಆದರೆ ಪೆಟ್ಟು ಕೊಟ್ಟಂತಹ ಸುತ್ತಿಗೆ ಸುತ್ತಿಗೆಯಾಗಿಯೇ ಉಳಿಯಿತು. ಹಾಗೆಯೇ ನೋವು ಕೊಡುವವರು ಕೂಡ ಹಾಗೆಯೇ ಉಳಿಯುತ್ತಾರೆ. ನೋವನ್ನು ಉಂಡವರು ಜ್ಞಾನಿಗಳಾಗಿ ಬದಲಾಗುತ್ತಾರೆ. ನೆನಪಿಡಿ. ದಾರಿ ಕಾಣುತ್ತಿಲ್ಲವೆಂದು ದೇವರನ್ನು ದೂರಬೇಡ. ಸ್ವಲ್ಪ ತಾಳ್ಮೆ ಇರಲಿ. ದೇವರು ನಿನಗಾಗಿ ಹೊಸದೊಂದು ದಾರಿಯನ್ನೇ ಸೃಷ್ಟಿಸಿರುತ್ತಾನೆ. ಒಂದು ದಿನ ಸೊಕ್ಕಿದವರು ಸೂಗಲೇಬೇಕು. ಬೀಗಿದವರು ಬಾಗಲೇಬೇಕು. ಏರಿದವರು ಇಳಿಯಲೇಬೇಕು. ಮೆರೆದವರು ಮಣ್ಣಾಗಲೇಬೇಕು. ಉರಿದವರು ಬೂದಿಯಾಗಲೇಬೇಕು. ಇದು ಕಾಲಚಕ್ರದ ನಿಯಮ. ಒಬ್ಬ ವ್ಯಕ್ತಿ ಯಶಸ್ಸಿನ ಹಿಂದೆ ಬೆಟ್ಟ ಹತ್ತಿದಂತಹ ಶ್ರಮವಿರುತ್ತದೆ. ನಡೆದು ಬಂದ ಹಾದಿಯಲ್ಲಿ ಹೇಳಿಕೊಳ್ಳಲಾಗದಂತಹ ನೋವುಗಳಿರುತ್ತವೆ. ಅವರಂತೆ ನಾವಾಗಲು ಪ್ರಯತ್ನಿಸಬೇಕೇ ಹೊರತು ಆ ವ್ಯಕ್ತಿಯ ಯಶಸ್ಸನ್ನು ಕಂಡು ಕೇಡು ಬಯಸುವ ಶತ್ರುಗಳಾಗಬಾರದು. ಎಲ್ಲವೂ ತಾತ್ಕಾಲಿಕ. ಜನರು ಬದಲಾಗುತ್ತಾರೆ. ಪರಿಸ್ಥಿತಿಗಳು ಬದಲಾಗುತ್ತವೆ. ಸಂಬಂಧಗಳು ಬದಲಾಗುತ್ತವೆ. ನೀವು ಒಬ್ಬರನ್ನು ಮಾತ್ರ ನಂಬಬಹುದು. ಕೃಷ್ಣ ಮಾತ್ರ ನಿರಂತರವಾಗಿ ನಿಮ್ಮ ಹತ್ತಿರ ಇದ್ದೇ ಇರುತ್ತಾನೆ. ನಿಂದಿಸು, ನಿಂದಿಸು. ಒಬ್ಬರನ್ನು ಎಷ್ಟು ಬೇಕಾದರೂ ನಿಂದಿಸು. ಸತ್ಯವನ್ನು ತಿಳಿದು ನಿಂದಿಸು. ಆದರೆ ನೀನು ನಿಂದಿಸಿದ್ದು ಅಸತ್ಯವಾಗಿದ್ದರೆ ನೀನು ನಿಂದಿಸಿದವರ ಕಣ್ಣೀರಿನಿಂದಲೇ ನಿನ್ನ ಸರ್ವನಾಶ ಖಂಡಿತ. ಸ್ವರ್ಗದ ಕನಸನ್ನು ಬಿಟ್ಟುಬಿಡು. ನರಕದ ಭಯವನ್ನು ಬಿಟ್ಟುಬಿಡು. ಯಾರಿಗೆ ಗೊತ್ತು ಯಾವುದು ಪಾಪ ಯಾವುದು ಪುಣ್ಯವೆಂದು. ಆದರೆ ಇಷ್ಟನ್ನೇ
ನೆನಪಿನಲ್ಲಿ ಇಟ್ಟುಕೋ. ಯಾರ ಮನಸ್ಸನ್ನು ಕೂಡ ನೋಯಿಸಬೇಡ. ಸ್ವಾರ್ಥಕ್ಕಾಗಿ ಯಾರಿಗೂ ಕಣ್ಣೀರು ಹಾಕಿಸಬೇಡ. ಉಳಿದಿದ್ದೆಲ್ಲವನ್ನ ಭಗವಂತನಿಗೆ ಬಿಟ್ಟು ಬಿಡು. ಇಲ್ಲಿ ಸಂಬಂಧ ದೊಡ್ಡದಲ್ಲ. ಪದವಿ ಇದ್ದವನು ದೊಡ್ಡವನಲ್ಲ. ಹಣವಿದ್ದವನು ದೊಡ್ಡವನಲ್ಲ. ಯಾರು ಕಷ್ಟದ ಸಮಯದಲ್ಲಿ ಮನುಷ್ಯತ್ವವನ್ನು ತೋರಿಸುತ್ತಾರೆಯೋ ಅವರೇ ದೊಡ್ಡವರು. ಯಾರು ಹೆಗಲಿಗೆ ಹೆಗಲನ್ನು ನೀಡುತ್ತಾರೆಯೋ ಅವರೇ ದೊಡ್ಡವರು. ಶ್ರೀಕೃಷ್ಣ ಪರಮಾತ್ಮನ ಇನ್ನಷ್ಟು ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.